ಮಹಾಂತೇಶ್ ಬಿಳಿಗಿ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಆ, ಒಂದು ದೃಷ್ಟಿಯಿಂದ ಅವರು ಬಹಳ ಎಲ್ಲರಿಗೂ ಮಾದರಿಯಾಗಿದ್ರು ಅನ್ನೋಂಥ ವಿಚಾರ. ಅವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಿಂದ ಬಂದಂಥವರು. ಬಹಳ ಒಂದು ಬಡತನದ ಹಿನ್ನೆಲೆಯಿಂದ ಬಂದು ಅವರು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಧಾರವಾಡದಲ್ಲೇ ಶಿಕ್ಷಣ ಮಾಡಿಕೊಂಡು MA ಇನ್ ಇಂಗ್ಲೀಷ್ ಮಾಡಿಕೊಂಡು ಇಲ್ಲಿ ಕ್ಲಾಸಸ್ಗಳನ್ನು ಮಾಡ್ತಾಯಿದ್ರು ಅವರು ಧಾರವಾಡದಲ್ಲೇ. ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲೀಷು ಎಲ್ಲ ಕ್ಲಾಸಸ್ ಮಾಡ್ತಾಯಿದ್ರು. ಅದೇ ಟೈಮ್ದಲ್ಲಿ ನಾನು ಧಾರವಾಡದಲ್ಲಿ 1997ದಲ್ಲಿ ಅದೇ ಸಮಕಾಲೀನ ಅಂತ ಹೇಳ್ಬೋದು, ಕಾಂಟೆಂಪ್ರರಿ ಅಂತ ಹೇಳ್ಬೋದು. ನಾನು ಧಾರವಾಡದಲ್ಲಿ ಕ್ಲಾಸಿಕ್ KS ಇಂದ ಎಸ್ ಸರ್ಕಲ್ 1997ರಲ್ಲಿ ಮಾಡಿದ್ದು. ಅದೇ ಸಮಯದಲ್ಲೇ ಅವರು MA ಇನ್ ಇಂಗ್ಲೀಷ್ ಮಾಡಿಕೊಂಡು ಅಲ್ಲಿ ಕ್ಲಾಸಸ್ ಮಾಡ್ತಾಯಿದ್ರು. ಜೊತೆಗೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾಯಿದ್ರು. ಸೊ ಹೀಗಾಗಿ ಆ ಟೈಮ್ನಿಂದನೂ ನಾನು ನೋಡಿದ್ದೀನಿ ಮತ್ತು ಅವರನ್ನು ಬಹಳ ಹತ್ತಿರದಿಂದ ಕಂಡಿದ್ದೀನಿ. ಮತ್ತು ಬಹಳಷ್ಟು ಜನ ಅಂದರೆ ವಿದ್ಯಾರ್ಥಿಗಳು ಅವರನ್ನು ಭಾಳ ಇಷ್ಟಪಟ್ಟಿದ್ದರು ಮತ್ತು ಬಹಳ ಜನ ವಿದ್ಯಾರ್ಥಿಗಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಅಚೀವ್ಮೆಂಟ್ ಮಾಡಿದ್ದಾರೆ, ಬೇರೆ ಡಿಪಾರ್ಟ್ಮೆಂಟ್ದಲ್ಲಿ ಅವರು ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಹೀಗಾಗಿ ಆ್ಯಂಡ್ ಲಾಸ್ಟ್ KS ಪರೀಕ್ಷೆಯಲ್ಲಿ ಒಂದು 100 ಪೋಸ್ಟ್ ಇತ್ತು. ಆ ಪೋಸ್ಟ್ನಲ್ಲಿ ಟಾಪ್ ರ್ಯಾಂಕ್ ಬಂದುಬಿಟ್ಟು ಸೆಲೆಕ್ಷನ್ ಆಗಿದ್ದು ನಿಜವಾಗ್ಲೂ ಒಂದು ಹೆಮ್ಮೆ. ಮತ್ತು ಅದು ಒಂದೇ ಅಲ್ಲ, ಅವರು ಅಪಾಯಿಂಟ್ಮೆಂಟ್ ಆದರೂ ಸಹಿತ ಆ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಅವರಿಗೆ ಪ್ರೇರಣೆ ಆಗಲಿಕ್ಕೆ ಮತ್ತು ಅವ್ರ ಬದುಕಿಗೆ ಏನಾದರೂ ಒಂದು ಆಸರೆ ಆಗಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಆ್ಯಂಡ್ ಭಾಳಷ್ಟು ನಾನು ಜಿಲ್ಲೆಗಳಿಗೆ ನಾವು ವಿಸಿಟ್ ಮಾಡಿದಾಗ ಅವರು ತಹಸೀಲ್ದಾರ್ಸ್ ಆಗಿದ್ದರು. ಎ ಸಿ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಆಗಿ ಸೆಲೆಕ್ಷನ್ ಆಗಿದ್ದರು. ಅವರು ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸೆಲೆಕ್ಷನ್ ಆಗಿದ್ದರು. ಆ್ಯಂಡ್ ದಾವಣಗೆರೆ AC ಆಗಿದ್ದರು. ಆಮೇಲೆ ಇವನ್ ಧಾರವಾಡದಲ್ಲಿ ಎಡಿಷನಲ್ DC ಆಗಿದ್ದರು. ಮತ್ತು ಲಾಸ್ಟ್ ಈಗ 1 ವರ್ಷ 2 ವರ್ಷ ಹಿಂದಗಡೆ ಅವರು ದಾವಣಗೆರೆಯಲ್ಲಿ DC ಆಗಿ ಸೇವೆ ಸಲ್ಲಿಸಿದ್ದು ನಿಜವಾಗ್ಲೂ ಒಂದು ಏನಂದರೆ ಹೆಮ್ಮೆ ಪಡುವಂಥ ವಿಷಯ. ಈಗ ರೀಸೆಂಟ್ ಸರ್ವಿಸ್ ಅಂದರೆ ಅವ್ರದ್ದು ದಾವಣಗೆರೆ DC ಇದ್ದಾಗ ಬಹಳ ವಿಶೇಷವಾದಂಥ ಸರ್ವಿಸ್ ಅವ್ರದ್ದು. ಎಲ್ಲರಿಗೂ ಮಾದರಿಯಾಗಿದ್ದರು. ಒಬ್ಬ ಬಡ ವಿದ್ಯಾರ್ಥಿ ಇವತ್ತು ಈ ಮಟ್ಟಕ್ಕೆ IAS ಅಂದರೆ KS ಪ್ರಮೋಷನ್ ಆಗಿಬಿಟ್ಟು ಅವರು IAS ಅಧಿಕಾರಿಯಾಗಿ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವ್ರು ನೋಡಿದರೆ ಭಾಳ ಜನ ವಿದ್ಯಾರ್ಥಿಗಳು ಇನ್ಸ್ಪೈರ್ ಆಗಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಬಿಕಮ್ ಮಾಡೆಲ್ ಫಾರ್ ಆಲ್ ದ ಆಫೀಸರ್ಸ್. ಎಲ್ಲರೂ ಭಾಳಷ್ಟು ಜನ ಅಧಿಕಾರಿಗಳೆಲ್ಲ ಬಡತನದಿಂದ ಬಂದಿದ್ದಾರೆ. ಬಟ್ ಆದರೂ ಸಹಿತ ಇವ್ರದ್ದು ಏನೋ ಒಂದು ಸ್ಫೂರ್ತಿ ಮತ್ತು ಏನಂದರೆ ಇವರು ಭಾಳ ಹಾನೆಸ್ಟ್ ಆಗಿದ್ದರು, ಡಿಸಿಪ್ಲಿನ್ಡ್ ವೇದಲ್ಲಿದ್ದರು ಮತ್ತು ತಮ್ಮ ಪರಿಸ್ಥಿತಿ ಆ್ಯಸ್ ಇಟ್ ಈಸ್ ಮಾತಾಡ್ತಾಯಿದ್ರು. ಯಾವುದೋ ಶೋವಿ ಅಂತೇಳಿ ಇನ್ನೂ ಇದ್ದಕ್ಕಿಲ್ಲ. ಬಟ್ ಹಿ ವಾಸ್ ವೆರಿ ಏನಂದರೆ ಪ್ರಾಕ್ಟಿಕಲ್. ಸೊ ಆ ಒಂದು ಪರ್ಸನಾಲಿಟಿ ಅವ್ರದ್ದು. ಮತ್ತು ನಮ್ಮ ಸಂಸ್ಥೆಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅವರು ವಿಶೇಷ ಏನಂದರೆ ಒಂದು ಅತಿಥಿಯಾಗಿ. ಸೊ ಹಿ ಹ್ಯಾಸ್ ಗಿವನ್ ಮೆನಿ ಲೆಕ್ಚರ್ಸ್ ಟು ಅವರ್ ಸ್ಟೂಡೆಂಟ್ಸ್. ಭಾಳಷ್ಟು ಜನ ವಿದ್ಯಾರ್ಥಿಗಳು ಗ್ರಾಮೀಣದ ಭಾಗದಿಂದ ಬಂದಂಥ ವಿದ್ಯಾರ್ಥಿಗಳಾಗಿದ್ದರು ಇಲ್ಲಿ ಧಾರವಾಡದಲ್ಲಿ. ಸೊ ಹೀಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಬರ್ತಿದ್ರು. ಅವರಿಗೆ ಇಲ್ಲಿ ಕ್ಲಾಸಸನ್ನು ಮಾಡ್ತಾಯಿದ್ರು. ಇಲ್ಲ ಧಾರವಾಡ ಶ್ರೀನಗರದಲ್ಲಿ ಯಾವಾಗ ಕಂಟೆಂಪ್ರರಿ ಅಂತ ಹೇಳಿದ್ವಲ್ಲ ನಾನು ಇಲ್ಲಿ ಶಂಕರ್ ಪ್ಲಾಜಾ ಕೆಟಲ್ ಕಾಲೇಜ್ ಎದುರುಗಡೆ ನಾವು ಕ್ಲಾಸಸ್ ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ವಿ ಆರ್ ಇನ್ ದ ಸೇಮ್ ಫೀಲ್ಡ್ ಅಲ್ಲ. ಹೀಗಾಗಿ ಕೂಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಮತ್ತು ಅವರಿಗೆ ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಕೊಡ್ಲಿಕ್ಕೆ ಆಗ್ತಿರ್ಕಿಲ್ಲ. ಅಂಥ ವಿದ್ಯಾರ್ಥಿಗಳಿಗೂ ಸಹಿತ ಭಾಳ ಅವರಿಗೆ ಚೆನ್ನಾಗಿ ಇಂಗ್ಲೀಷ್ ಕಲಿಸ್ಕೊಡುವಂಥದ್ದು ಪ್ರಯತ್ನ ಮಾಡಿದರು. ಮತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಲೈಫ್ನಲ್ಲಿ ಸಕ್ಸಸ್ ಆಗಿದ್ದಾರೆ. ಗ್ರಾಮೀಣ ರೂರಲಿಂದ ಬಂದಂಥ ವಿದ್ಯಾರ್ಥಿಗಳು ಲ್ಯಾಂಗ್ವೇಜ್ ಭಾಳ ಪುವರ್ ಇರ್ತದೆ. ಅಂಥವ್ರಿಗೆ ಅವ್ರದ್ದು ಸೇವೆ ಭಾಳ ಮೆಚ್ಚತಕ್ಕಂಥ ವಿಷಯ. ಮತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು PSI, KS ಮತ್ತು ಬೇರೆ ಬೇರೆ ಹುದ್ದೆಗಳಲ್ಲಿ ಸೆಲೆಕ್ಷನ್ ಆಗಿದ್ದು ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಮತ್ತು ಆದರೂ ಭಾಳ ಆಸಕ್ತಿ ಇತ್ತು ಅವ್ರಿಗೆ. ಇವನ್ ಅಡ್ಮಿನಿಸ್ಟ್ರೇಷನ್ ಫೀಲ್ಡಲ್ಲಿ ಹೋದರೂ ಸಹಿತ ಮತ್ತು ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಕೊಡ್ಬೇಕನ್ನೋಂಥ ಇಚ್ಛೆ ಇದೆ. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸ್ಬೋದು ಅನ್ನೋಂಥದ್ದು. ಅವರು ಸಿಂಪಲ್ ಲೈಫನ್ನೇ ಎಲ್ಲ ಇತರರಿಗೂ ಮಾದರಿ ಅಂತ ಹೇಳ್ಬೋದು. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನು ಸಹಿತ ಭಾಳಷ್ಟು ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ನನಗೂ ಗೊತ್ತದೆ. ಇವನ್ ಐ ಹ್ಯಾವ್ ಬಿನ್ ಇಂಗ್ಲೀಷ್ ಟೀಚರ್ ಆ್ಯಸ್ ಎ ಇಂಜಿನಿಯರ್ ಆಗಿ. ನಾನು ಆ್ಯಸ್ ಎ ಇಂಜಿನಿಯರ್ ಆಗಿ ನಾನು ಇಂಗ್ಲೀಷ್ ಕಲಿಸ್ತಾ ಇದ್ದೆ. ಬಟ್ ಅವ್ರು MA ಇನ್ ಇಂಗ್ಲೀಷ್ ಮಾಡಿಕೊಂಡು ಇಂಗ್ಲೀಷ್ ಕಲಿಸ್ತಾ ಇದ್ರು. ಬಟ್ ಒಟ್ಟಾರೆ ಏನಂದರೆ ಸ್ಟಿಲ್ ಏನಂದರೆ ಕಲಿಯುವಂಥದ್ದು ಬಹಳಷ್ಟಿದೆ. ಮತ್ತು ಅವ್ರಿಗೆ ಹೀಸ್ ಸಿಂಪಲ್ ಲೈಫ್ ಆ್ಯಂಡ್ ಹೈ ಥಿಂಕಿಂಗ್ ಹ್ಯಾಸ್ ಮೇಡ್ ಸೋ ಮೆನಿ ಸ್ಟೂಡೆಂಟ್ಸ್ ಟು ಗೆಟ್ ಇನ್ಸ್ಪೈರ್ಡ್. ಭಾಳ ಒಂದು ಏನಂದರೆ ವಿದ್ಯಾರ್ಥಿಗಳನ್ನ ಬಿಟ್ಟು ಹೋಗಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಬಳಗ ಸಮೂಹ, ಅವರು ಅಧಿಕಾರಿಗಳು, ಸ್ನೇಹಿತರು ಮತ್ತು ಎಲ್ಲ ಬಹಳಷ್ಟು ಅವರನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಲಾಸ್ಟ್ ಭೇಟಿಯಾದಾಗ ಅಂದರೆ ನಾನು ದಾವಣಗೆರೆ ಎಲ್ಲಿದ್ದಾಗ ಅಲ್ಲಿ ಅವ್ರದ್ದು ಪೋಸ್ಟಿಂಗ್ ಏನಂದರೆ ಅಲ್ಲೇ ಇದ್ದರು, DC ಅವರಿದ್ದರು. ಅಲ್ಲೆಲ್ಲ ನಾನು ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ. ಜನರಲ್ ಆಗಿ ಇನ್ ಜನರಲ್ ಏನೂ ನಂದು ಅವ್ರ ಜೊತೆಗೆ ವರ್ಕ್ಗಳು ಇದ್ದಿರಲಿಲ್ಲ. ಬಟ್ ಸ್ಟಿಲ್ ನನಗೆ ಐ ವಾಂಟ್ ಟು ಮೀಟ್ ಹಿಮ್. ಬಿಕಾಸ್ ಯಾಕಂದರೆ ನಮ್ಮ ಮನೆಯವರು ದಾವಣಗೆರೆ ಅವರು. ಸೊ ಹೀಗಾಗಿ ನಾನು ದಾವಣಗೆರೆಗೆ 2 ತಿಂಗಳಿಗೆ ಹೋಗ್ತಾ ಇರ್ತೀನಿ. ಇಲ್ಲಿ ಹೋದಾಗ ಭೇಟಿ ಆಗೋಣ ಅಂತ ಹೋಗಿದ್ದೆ. ಅವರೆಲ್ಲ ಅಲ್ಲೆಲ್ಲ ಸ್ವಲ್ಪ ಒಂದು ಸಲ ಹೋದಾಗ ಫ್ಲಡ್ಸ್ ಬಂದಿತ್ತು. ಅದೆಲ್ಲ ತುಂಗಭದ್ರಾ ನದಿ ಎಲ್ಲ ಭಾಳಷ್ಟು ಫ್ಲಡ್ ಬಂದಿತ್ತು. ಅಲ್ಲಿದ್ದಾಗೂ ಸಹಿತ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೇಳಿದರು, ಇಲ್ಲ ಹೀಗಾಗಿ ನಾನು ಸ್ವಲ್ಪ ಎಂಗೇಜ್ ಇದ್ದೀನಿ ಮತ್ತು ಇನ್ನೊಂದು ಸಲ ನಾನು ಭೇಟಿ ಆಗ್ತೀನಿ ಕೊಡೋಣ ಅಂತೇಳಿ ಅಂದಿದ್ರು.
ಮತ್ತು ಇನ್ನೊಂದ್ಸಲ ಒಂದು 6 ಮಂತ್ಸ್ ಬಿಟ್ಟು ಹೋದಾಗ ಮತ್ತೆ ಇಲ್ಲ ಮನೆಗೆ ಬಂದು ಅಲ್ಲೆಲ್ಲ ಕೂಡ್ಕೊಂಡು ಮಾತಾಡಿದ್ವಿ. ಸೊ ಹೀಗಾಗಿ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂಥ ವಿಷಯ. ನಾನು ಭಾಳ ಚೆನ್ನಾಗಿ ಸರ್ವಿಸ್ ಕೊಡತ್ತೀನಿ ಇಲ್ಲಿ, ಮತ್ತು ಭಾಳ ಜನ ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ಅವರಿಗೆಲ್ಲ ನಾನು ಗೈಡೆನ್ಸ್ ಕೊಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ನನಗೆ ಹೇಳಿದರು. ನಿಜವಾಗ್ಲೂ ಏನಂದರೆ ನಾನು ಅವರನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಅವರು ನಮ್ಮನ್ನು ಅಗಲಿದ್ದು ನಿಜವಾಗ್ಲೂ ನಮಗೆ ಬಹಳ ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಸೊ ಈ ಇನ್ಸಿಡೆಂಟ್ ಭಾಳಷ್ಟು ಜನ ಅಧಿಕಾರಿಗಳಿಗೆ ನಾವು ಎಚ್ಚೆತ್ಕೊಳ್ಬೇಕನ್ನೋಂಥ ವಿಚಾರ. ಸೊ ಆ್ಯಕ್ಚುಲಿ ಫ್ಲೈಟ್ ಜರ್ನಿ ಕಂಪೇರ್ ಮಾಡಿದರೆ ರೋಡ್ ಜರ್ನಿ ಸೇಫ್ ಅಂತ ಹೇಳ್ತಿದ್ರು. ಬಟ್ ನಿಜವಾಗ್ಲೂ ಇದು ರೋಡ್ ಜರ್ನಿ ಎಂಥ ಇನ್ಸಿಡೆಂಟ್ ಆಗಿಬಿಟ್ಟಿರುತ್ತೆ ಅಂದರೆ ಫ್ಲೈಟ್ ಜರ್ನಿನ ಸೇಫ್ ಅನ್ನೋಂಥ ರೀತಿಯಲ್ಲಿ ಅನಿಸ್ತದೆ. ಬಟ್ ಒಟ್ಟಾರೆ ವಿ ಹ್ಯಾವ್ ಟು ಬಿ ವೆರಿ ಅಲರ್ಟ್ ಇನ್ ಟ್ರಾವೆಲಿಂಗ್, ಮತ್ತು ಇದರಿಂದ ನಾವು ಕಲಿಯುವಂಥದ್ದು. ಮತ್ತು ನಿಜವಾಗ್ಲೂ ಆ ಒಬ್ಬರು ಅಧಿಕಾರಿಯನ್ನು ನಾವು ನಿಜವಾಗ್ಲೂ ಕಳ್ಕೊಂಡಿದ್ದು ಬಹಳ ಮನಸ್ಸಿಗೆ ನಮಗೆ ನೋವಾಗಿದೆ. ಇದು ಎಲ್ಲರಿಗೂ ತುಂಬಲಾರದಂಥ ಒಂದು ನಷ್ಟ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.